ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ವರಮಹಾಲಕ್ಷ್ಮಿ ಹಬ್ಬ. ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ವರಮಹಾಲಕ್ಷ್ಮಿ ಫೆಸ್ಟಿವಲ್. ಸೊ ಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಹಬ್ಬದ ಹಿಂದಿನ ವ್ಲಾಗ್ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದು ಪಾತ್ರೆ ಬ್ಯಾಲೆನ್ಸ್ ಇದ್ದು ಪಾತ್ರೆ ಎಲ್ಲ ತೊಳೆದಿಟ್ಟು ಟಿಫನ್ ಮಾಡಿಕೊಂಡು ಮಾರ್ಕೆಟ್ಗೆ ಹೋಗೋಣ ಅಂತ ಬಂದ್ವಿ. ನಾವು ಬಂದಿದ್ದು KR ಮಾರ್ಕೆಟ್. ಫುಲ್ಲು ರಶ್ಶು. ಹಬ್ಬದ ಟೈಮಲ್ಲಿ ಕೇಳಬೇಕು, ಓಡಾಡೋಕ್ಕೆ ಜಾಗ ಇಲ್ಲ. ಅದಾದಮೇಲೆ ಊಟ ಟೈಮ್ ಆಗಿದೆ ಅಂತ ಊಟ ಮಾಡ್ಕೊಂಡು ಮನೆಗೆ ಬಂದು ಮಾರ್ಕೆಟಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಸಣ್ಣ ಪುಟ್ಟ ಕೆಲಸ ಎಲ್ಲ ಏನಿತ್ತು ನೈಟೇ ಮುಗಿಸ್ಕೊಂಡೆ. ಹಬ್ಬದ ದಿನದ ಕಂಟಿನ್ಯೂಸ್ ಲಾಗ್ ಆಗಿರುತ್ತೆ. ನಾನು ಎದ್ದಾಗ 4 o'clock ಆಗಿತ್ತು. ನಾನು ಎದ್ದು ಆಚೆ ಬರೋ ರೂಮಿಂದ 4:06 ಆಗಿದೆ. ಬೇಗ ಸ್ನಾನ ಮಾಡ್ಕೊಂಡು ಬಂದು ಸೀರೆ ಎಲ್ಲ ಉಡಿಸಿದೆ, ಎಣ್ಣೆ ರೆಡಿ ಮಾಡಿದೆ. ಆಗ ನೋಡಿ ಕರೆಂಟ್ ಹೊಂಟೋಯ್ತು ಅಂತ ಯೋಚನೆ ಮಾಡಿ ಅಷ್ಟೊಂದು ಕರೆಂಟ್ ಬಂತು. ಮಾಮೂಲಿ ಪೂಜೆಗೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಹಣ್ಣು ಜೋಡಿಸ್ಬೇಕಲ್ಲ, ತಟ್ಟೆ ಸೌಂಡ್ ಎಲ್ಲ ಆಗ್ತಿತ್ತಲ್ಲ, ಅಪ್ಪು ಎದ್ದೊಳ್ತಾನೆ ನೋಡಿ ಡಿಸ್ಟರ್ಬೆನ್ಸ್ಗೆ ಸೌಂಡ್ ಆಗ್ತಿದೆ ಅಂತ ಅಂದ್ಕೊಂಡೆ. ಬಟ್ ನನ್ನ ಅದೃಷ್ಟಕ್ಕೆ ಪಾಪು ಎದ್ದಿರಲಿಲ್ಲ, ಮಲ್ಗೆ ಇದ್ದ. ಆಲ್ಮೋಸ್ಟ್ ಟೈಮ್ ಬಂದಾಗಲೇ 6 o'clock ಆಗ್ತಿತ್ತು. ಅಷ್ಟರಲ್ಲಿ ಫೈನಲಿ ಮುಖೋಡ ಎಲ್ಲ ಹಾಕಿ ಹೂವು ಎಲ್ಲ ಮುಡಿಸ್ಕೊಂಡು ಲಕ್ಷ್ಮಿಗೆ ಬಳೆ ಎಲ್ಲ ಹಾಕ್ತೆ. ಸೊ ಲಾಸ್ಟ್ ಸ್ಟೇಜ್ ಪೂಜೆ. ಟೈಮ್ ಬಂದು ಅರೌಂಡ್ 6 o'clock ಆಗಿತ್ತು. ಪೂಜೆ ಎಲ್ಲ ಮುಗೀತು. ಪಾಪ ಮಲ್ಕೊಂಡಿದ್ದ ಪೂಜೆ ಮಾಡಬೇಕಾರೆ. ಸೊ ನಾನು ಮಾತ್ರ ಬೇಗ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡೆ. ಅವನು ಎದ್ದಿದ್ರೆ ಸುಮ್ಮನೆ ನನಗೆ ಪೂಜೆ ಮಾಡೋಕ್ಕೆಲ್ಲ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ಸೊ ಮಲಗಿದ್ನೆಲ್ಲ ಅವ್ನಿಗೆ ಈಗ ಸ್ನಾನ ಮಾಡಿಸ್ಬೇಕು. ಮಾರ್ನಿಂಗ್ ಅಪ್ಪಗೆ ಸ್ನಾನ ಮಾಡಿಸಿ ಅವ್ನಿಗೆ ತಿಂಡಿ ಮಾಡಿಸ್ದೆ. ಆಮೇಲೆ ವೀಡಿಯೋ ಮಾಡ್ಕೊಳ್ಳೋಣ, ಯಾಕೋ ಸಿಕ್ಕಾಪಟ್ಟೆ ಟಯರ್ಡ್ ಅನ್ನಿಸ್ತಾ ಇತ್ತು, ಅದಕ್ಕೆ ಮಧ್ಯಾಹ್ನ ವೀಡಿಯೋ ಮಾಡ್ಕೊಂಡಿಲ್ಲ. ಈಗ ವ್ಲಾಗ್ನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ. ಈಗ ಕ್ರೀಮ್ ಹಚ್ಚಿ ಹಣೆ ಮೇಲೆ ಬೊಟ್ಟಿಟ್ಟು ಒಂದು ಸಿಂಪಲ್ಲಾಗಿ ರೆಡಿ ಆಗಿಬಿಟ್ಟು ಸಿಗ್ತೀನಿ. ನಾನು ರೆಡಿಯಾಗಿ ಅಪ್ಪಗೂ ಕೂಡ ಫ್ರೆಶ್ ಅಪ್ ಮಾಡಿಸಿ ರೆಡಿ ಮಾಡಿದ್ದೀನಿ. ಈಗ ಟೈಮ್ ಬಂದು 5:15 ಆಗಿದೆ. ಈಗ ಪೂಜೆ ಮಾಡಬೇಕು. ಇದು ಸಂಜೆ ಪೂಜೆ ವಿಡಿಯೋ ಆಗಿರುತ್ತೆ. ಹಾಗೆ ಕೆಂಪಾರ್ತಿನೂ ಕೂಡ ರೆಡಿ ಮಾಡಿಟ್ಟಿದ್ದೆ. ನಮ್ಮನೆ ಲಕ್ಷ್ಮಿ ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನನಗಂತೂ ತುಂಬ ಇಷ್ಟ ಆದರೂ ನಂದಂತೂ ದೃಷ್ಟಿ ಬೀಳುತ್ತೆ. ನಾನು ರೆಡಿ ಮಾಡಿದ ಲಕ್ಷ್ಮಿ ನನಗೆ ತುಂಬಾ ಇಷ್ಟ ಆಯಿತು. ನಿಮಗೆಲ್ಲ ಹೇಗೆ ಅನ್ನಿಸ್ತು ಕಮೆಂಟಲ್ಲಿ ತಿಳಿಸಿ. ಪೂಜೆ ಎಲ್ಲ ಆಯ್ತಲ್ವಾ? ಸೊ ಈಗ ಅರ್ಶಿನ ಕುಂಕುಮಕ್ಕೆ ಕರ್ಬಿಟ್ಟು ಬರಬೇಕು. ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಬಂದಮೇಲೆ ನಾನು ಕೊಟ್ಟಾದಮೇಲೆ ದೇವರಿಗೆ ಕೆಂಪಾರ್ತಿ ತೆಗೆದೆ. ಎಷ್ಟು ದೃಷ್ಟಿಯಾಗಿರುತ್ತೋ ಬೆಳಗ್ಗೆಯಿಂದ ಎಲ್ಲ ಹೋಗಲಿ ಅಂತ ಕುಂಕುಮ ಎಲ್ಲ ಕೊಟ್ಟು ನಾನು ಕೂಡ ಹಾಗೆ ಕುಂಕುಮ ತೊಗೊಂಡು ಬಂದೆ. ಟೈಮ್ ಬಂದಾಗಲೇ 7 o'clock ಆಗಿದೆ. ಅಡುಗೆ ಮಧ್ಯಾಹ್ನ ವೀಡಿಯೋ ಮಾಡಿದ್ವಲ್ಲ ಆ ಟೈಮಲ್ಲಿ ಹಾಗೆ ಸಿಂಪಲ್ಲಾಗಿ ತರಕಾರಿ ಸಾಂಬಾರು, ರೈಸ್ ಮತ್ತು ಕೋಸಂಬರಿ, ಹಪ್ಪಳ, ಉಪ್ಪಿನಕಾಯಿ ಇಷ್ಟೇ. ರಿಸ್ಕ್ ಏನು ತೊಗೊಳ್ಳಿಲ್ಲ ಜಾಸ್ತಿ ಹಬ್ಬದ ಅಡುಗೆ ಮಾಡೋಕ್ಕೆ, ಯಾಕಂದರೆ ಇದೇ ನಂಗೆ ಸಾಕಾಗಿದ್ದು ಅಂತ ಅನ್ನಿಸ್ತು. ಸೊ ಇವತ್ತಿನ ವ್ಲಾಗ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡುವ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ನೀವೇ ನನ್ನ ವಿಡಿಯೋ ನೋಡ್ಬೋದು. ಮತ್ತು ಇದುವರೆಗೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರೋಲ್ಲ ಥ್ಯಾಂಕ್ಸ್ ಹೇಳ್ತಾ, ಇನ್ನು ಯಾರನ್ನು ಮಾಡಿದೆ ನೋಡಿದ್ರೆ ಪ್ಲೀಸ್ ಬೇಗ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಒನ್ಸ್ ಅಗೇನ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಟು ಆಲ್. ಲಕ್ಷ್ಮೀ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು.